ಅತ್ತ ಕೊಲ್ಲಿ ಯುದ್ಧ ತಾರಕಕ್ಕೇರಿದ್ರೆ ಇಲ್ಲಿ ಜನರ ಕಣ್ಣಲ್ಲಿ ನೀರು ಸುರಿತಾ ಇದೆ. ಇನ್ನೂ ಕೂಡ ಸಿಲಿಂಡರ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಚೇತರಿಸಿಕೊಳ್ಳದೆ ಹಾಗೆ ಪಾಪ ಇನ್ನೂ ಮನೆಯಲ್ಲೇ ಇದ್ದಾರೆ ಹೋಟೆಲ್ ಮಾಲೀಕರು. ಇನ್ನೊಂದು ತಿಂಗಳು ಯುದ್ಧ ಹೀಗೆ ಮುಂದುವರೆದ್ರೆ ಸಿಲಿಂಡರ್ ಅನ್ನೋದೇ ಮರೆತು ಎಲ್ಲಾ ಕಡೆ ಸೌದೆಯನ್ನೇ ಬಳಸೋ ಪರಿಸ್ಥಿತಿ ಬಂದರೂ ಬರಬಹುದು. ಇದೇ ವಿಚಾರಕ್ಕೆ ಈಗ ಆಹಾರ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ. ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಜಾಸ್ತಿ ಆಗಿದ್ದು ಕಷ್ಟ ಆಗ್ತಾ ಇದೆ. ಮುಂದೆ ಏನಾಗುತ್ತೋ, ಯಾವ ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ನಡುವೆ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ಏಜೆನ್ಸಿಗಳು ಅದನ್ನೇ ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾವೆ. ಬೀದರ್ನ ಔರಾದ್ನ ಭಾರತ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಗ್ರಾಹಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರು 1200 ತೆಗೆದುಕೊಳ್ಳದೆ 1600 ರೂಪಾಯಿ ಹಣ ತೆಗೆದುಕೊಳ್ತಾ ಇದ್ದಾರೆ ಅಂತ ಗ್ರಾಹಕರು ಕೆಂಡ ಕಾರ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಔರಾದ್ ತಹಶೀಲ್ದಾರ್ ಭೇಟಿ ಕೊಟ್ಟು ಸಿಬ್ಬಂದಿಯ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. LPG ಕಷ್ಟ ಆಗ್ತದೆ, ಅದನ್ನು ವಿಚಾರ ಮಾಡಬೇಕು. ನಿನ್ನೆಯಿಂದ ಮತ್ತೆ ರಾಜಿ ಆಗಿಲ್ಲ. ಪಾಕಿಸ್ತಾನದವ್ರು ಪ್ರಯತ್ನ ಮಾಡಿದರೂ ರಾಜಿ ಆಗಿಲ್ಲ. ಮುಂದೆ ಏನಾಗ್ತದೆ, ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ನೋಡಬೇಕಾಗ್ತದೆ. ನಮ್ಮದೇನಿದ್ರು ಇದ್ದಿದ್ದನ್ನು ವಿತರಣೆ ಮಾಡೋದಷ್ಟೇ. ಅದು ಕೂಡ ಜನರಿಗೆ ಕಷ್ಟ ಬರ್ತದೆ. ಮುಂದಿನ ದಿನಗಳಲ್ಲಿ ಜನರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮಿತಿವ್ಯಯ ಮಾಡಿಕೊಂಡು ಜೀವನ ಮಾಡಬೇಕಾಗ್ತದೆ. ಬಟ್ ಇದೆಲ್ಲವನ್ನು ಕೂಡ ನೋಡಬೇಕಾದದ್ದು ಕೇಂದ್ರ ಸರ್ಕಾರ. ಇದರಿಂದ ಅವರಿಗೆ ಉತ್ತರ ಕೊಡಬೇಕು ಮತ್ತು ಅವ್ರು ಏನು